ನಮ್ಮ ಜೊತೆಗೆ ಎಸ್ ಎಸ್ ಸೋಮಶೇಖರ್ ಅವರು ಇದ್ದಾರೆ. ಸರ್, ಹೊಸ ಕ್ಯಾಂಡಿಡೇಟ್ ನಿಮ್ಗೆ ಆತಂಕ ಆಗಿರತಕ್ಕಂಥದ್ದು ಅಂತ? ಕ್ಯಾಂಡಿಡೇಟ್ ಅಂತಲ್ಲ, ಮೊದಲನೇ ಬಾರಿಗೆ ಅನೌನ್ಸ್ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬೆಂಕಿ ಅಂತ ಉಗುಳ್ತಕ್ಕಂಥದ್ದನ್ನು ಮಾಡಿದ್ದಾರೆ ಅಲ್ವಾ? ನಮ್ಮನ್ನು ಅಪ್ರೋಚ್ ಮಾಡಬೇಕಾಗ್ತದೆ. ಅಪ್ರೋಚ್ ಮಾಡ್ದೇನೆ ಎತ್ಕಡ್ತಕ್ಕಂಥದ್ದನ್ನು ಮಾಡಿದ್ದಾರೆ. ಇಂದು ದಿವಸ ನನ್ನನ್ನು ಬೆಂಕಿ ಟೈರಲ್ಲಿ ಹಾಕಿ ಸುಡ್ತಕ್ಕಂಥದ್ದನ್ನು ಪಕ್ಷದವರು ಮಾಡಿದ್ದಾರೆ, ಪ್ರತಿಭಟನೆ ಮಾಡಿದ್ದಾರೆ. ಅದರಿಂದ ಇವರೆಲ್ಲ ಎತ್ಕಡ್ತಾ ಇರೋದು ನೋಡಿ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ 15 ವರ್ಷದಿಂದ ಈ ಥರದ್ದು ಯಾವುದೂ ಕೂಡ ಇಲ್ಲ. ಡಿ ಬಿ ಚಂದ್ರೇಗೌಡ ಇದ್ದಾಗಲೂ ನೋಡಿದ್ದೇನೆ, ಸದಾನಂದ ಗೌಡರು ಇದ್ದಾಗಲೂ ನೋಡಿದ್ದೇನೆ, ಎಲ್ಲರಿದ್ದಾಗಲೂ ನೋಡಿದ್ದೇನೆ. ಒಂದು ಶಾಂತಿಯ ವಾತಾವರಣ ಇತ್ತು. ಇವತ್ತು ಕ್ಷೇತ್ರದಲ್ಲಿ ಶಾಂತಿಯ ವಾತಾವರಣ ಇಲ್ಲ, ಭಯಭೀತರಾಗಿದ್ದಾರೆ. ಪ್ರಾಮಾಣಿಕರು, ಅಲ್ಪಸಂಖ್ಯಾತರು ಇವರೆಲ್ಲ ಕೂಡ ಭಯಭೀತರಾಗಿದ್ದಾರೆ. ಆದ್ದರಿಂದ ಮುಂದೆ ನಾನು ಶಾಸಕ ಆಗಿ ನಾನೇ ಓಡಾಡದಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೆ ಇದೇ ಥರ ಆದರೆ ನಾನು ಪೊಲೀಸ್ ಕಮಿಷನರ್ಗೆ ಪ್ರೊಟೆಕ್ಷನ್ ತೆಗೆದುಕೊಳ್ಬೇಕಾದಂಥ ಉದ್ಭವ ಆಗ್ತದೆ. ಅಂದರೆ ಅಭ್ಯರ್ಥಿ ಚೇಂಜ್ ಮಾಡಿ ಅಂತ ಏನಾದರೂ ಮನವಿ ಮಾಡ್ತೀರಾ ಅಂತ ಸರ್? ನಾನು ಏನು ಕೇಳೋದಿಲ್ಲ, ಅಭ್ಯರ್ಥಿ ಚೇಂಜ್ ಮಾಡಿ ಅಂತಲೂ ಕೇಳೋದಿಲ್ಲ, ಏನು ಕೇಳೋದಿಲ್ಲ. ಅವರು ಏನು ಚುನಾವಣೆ ಇದೆ, ಚುನಾವಣೆ ಮಾಡಬೇಕಾಗ್ತದೆ. ಒಬ್ಬರನ್ನ ಇನ್ನೊಬ್ಬರ ಮೇಲೆ ಎತ್ಕಟ್ಟೋದು, ಅವ್ರ ಮೇಲೆ ಎತ್ಕಟ್ಟೋದು, ಕೂಗಾಡ್ತಕ್ಕಂಥದ್ದು. ಈಗ ಯಾವುದೋ ಸ್ಟ್ರೈಕು ನಗರಪೇಟೆಯಲ್ಲಿ ತಮಿಳ್ನಾಡು ವಿರುದ್ಧ ಮಾತನಾಡ್ತಾರೆ, ಡೆಲ್ಲಿಯಿಂದ ಬಂದಿದ್ರು ಅಂತ ಮಾತಾಡ್ತಾರೆ. ಚುನಾವಣೆ ಸಂದರ್ಭ ಅಲ್ಲ ಇದೆಲ್ಲ, ಎತ್ಕಟ್ಟತಕ್ಕಂಥದ್ದಲ್ಲ ಇದು. ಸಾಮರಸ್ಯ ಹಾಳು ಮಾಡ್ತಾ ಇದ್ದಾರೆ ಸರ್? ಹೌದು, 100ಕ್ಕೆ 100 ಹೌದು. ಈ ಥರ ಬೆಂಗಳೂರಿನಲ್ಲಿ ಯಾವುದೂ ಕೂಡ ಇಲ್ಲ. ನೀತಿ ಸಂಹಿತೆ ಇರುವ ಸಂದರ್ಭದಲ್ಲಿ ಇದೆಲ್ಲ ಆಗ್ತದೆ. ನನಗೇನೆ ಭಯ ಆಗ್ತದೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋಕ್ಕೆ. ಈ ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಅಭ್ಯರ್ಥಿ ಪರ ಕೆಲಸ ಮಾಡ್ತೀರಾ ಅಂತ ಸರ್? ಸರ್, ಸಾಮರಸ್ಯ ಹಾಳು ಮಾಡ್ತಕ್ಕಂಥ ಅಭ್ಯರ್ಥಿ ಪರ ಕೆಲಸ ಮಂಗಳೂರು, ಉಡುಪಿ ಗೋ ಬ್ಯಾಕ್ ಅಂತ ಅವರೇ ಕಳಿಸಿದ ಮೇಲೆ ಅಲ್ವಾ, ನಾವ್ಯಾಕೆ ಮಾಡಲಿ? ಚಿಕ್ಕಮಗಳೂರು, ಉಡುಪಿಯವರೇ 10 ವರ್ಷ MP ಇತ್ಕೊಂಡು ಅವರೇ ಗೋ ಬ್ಯಾಕ್ ಅಂತೇಳಿ ಕ್ಯಾಕ್ಸ್ ಉಗಿದು ಎಲ್ಲ ಕಳಿಸಾದ್ಮೇಲೆ ನಾವು ಬೆಂಗಳೂರಿನವ್ರು ಯೋಚನೆ ಮಾಡ್ಬೇಕಲ್ವಾ? ಯೋಚನೆ ಮಾಡ್ತೀವಿ. ಇನ್ನು ಟೈಮ್ ಇದೆ. ಸೈಲೆಂಟ್ ಆಗಿರ್ತೀರಿ ಸರ್? ಇನ್ನು ಟೈಮ್ ಇದೆ, ಎಲೆಕ್ಷನ್ ಟೈಮ್ ಇದೆ ಇನ್ನುವೇ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಅವರ ಮಾತು. ಈಗ ಇರ್ತಕ್ಕಂಥ ಬೆಂಗಳೂರಿನ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಕ್ಷೇತ್ರದಲ್ಲಿ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ತಮಿಳರು, ತೆಲುಗರು, ಹಿಂದಿ ಮಾತಾಡೋರು ಅನ್ನುವಂತಹ ಭೇದ ಭಾವವನ್ನು ಉಂಟು ಮಾಡೋ ಮೂಲಕ ಸಾಮರಸ್ಯವನ್ನು ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡಬೇಕೋ ಬೇಡೋ ಅನ್ನೋದನ್ನ ಡಿಸೈಡ್ ಮಾಡ್ತೇವೆ. ಇಲ್ಲ, ಈಗ ನಾನು ಈ ಅಭ್ಯರ್ಥಿ ವಿರುದ್ಧ ಕೆಲಸ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟಪಡಿಸ್ತಾ ಇದ್ದಾರೆ. 12 ದಿನಗಳಲ್ಲಿ ನಾನು ಈ ವಿಚಾರವಾಗಿ ನಿರ್ಧಾರವನ್ನು ತೆಗೆದುಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಉಡುಪಿ ಚಿಕ್ಕಮಗಳೂರಿನಿಂದ ಇವರಿಗೆ ಯಾರು ಶೋಭಾ ಕರಂದ್ಲಾಜೆ ಅವರ ವಿರುದ್ಧ ಗೋ ಬ್ಯಾಕ್ ಅಂತ ಏನು ಕಳಿಸಲಾಗಿದೆ, ಅಂಥವರ ಪರವಾಗಿ ನಾನು ಕೆಲಸ ಮಾಡಬೇಕನ್ನುವಂಥ ಒಂದಷ್ಟು ಮನಸ್ಸು ಕೂಡ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರ್ಚಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.